ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ನಗರದ ಅಡವಿ ಸಿದ್ದೇಶ್ವರ ಏತ ನೀರಾವರಿ ಪಂಪ್ ಹೌಸ್ಗೆ ರೈತ ಹಿತ ರಕ್ಷಣಾ ವೇದಿಕೆ, ಕೃಷಿಕ ಸಮಾಜ, ರೈತ ಸಂಘ, ಕೂಲಿ ಕಾರ್ಮಿಕರ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಭೇಟಿ ಕೊಟ್ಟು ಹಿರಣ್ಯಕೇಶಿ ನದಿಗೆ ಮತ್ತು ಪಂಪ್ ಹೌಸ್ನ ಉಪಕರಣಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೈತ ಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ತಮ್ಮನಗೌಡ ಪಾಟೀಲ್, ರೈತ ಹಿತ ರಕ್ಷಣಾ ವೇದಿಕೆ ಸೇರಿ ವಿವಿಧ ರೈತಪರ ಸಂಘಟನೆಗಳ ನಿರಂತರ ಹೋರಾಟದ ಫಲವಾಗಿ ಇಂದು ಹಿರಣ್ಯಕೇಶಿ ಏತ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬಂದಿದೆ. ಮುಂದೆಯೂ ಕೂಡ ಎಲ್ಲ ರೈತಪರ ಸಂಘಟನೆಗಳು ಒಗ್ಗಟ್ಟಾಗಿ ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ನಡೆಸುತ್ತೆ ಎಂದಿದ್ದಾರೆ. ರೈತರ ಹಿತ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ವಂಟಮೂರಿ ಮಾತನಾಡಿ, ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ಹರಿಸುವಂತೆ ಆಗ್ರಹಿಸಿ ಕಳೆದ ವಾರ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ರೈತರು ಗಡುವನ್ನು ಕೊಟ್ಟಿದ್ರು. ಅದರಂತೆ ಅಧಿಕಾರಿಗಳು, ಸಚಿವರು ಹಾಗೂ ಶಾಸಕರ ಸಹಕಾರದಿಂದ ಇಂದು ಯೋಜನೆಯಲ್ಲಿ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆ. ಈ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ನಂತರ ರೈತರು ಘೋಷಣೆಗಳನ್ನು ಕೂಗಿ ಹರ್ಷ ವ್ಯಕ್ತಪಡಿಸಿದರು. ಮುಖಂಡ ಚಂದು ಗಂಗಣ್ಣವರ ಮಾತನಾಡಿ, ನೀರಾವರಿ ಯೋಜನೆ ಯಶಸ್ವಿಯಾಗಲು ರೈತರ ಸಹಕಾರ ಅತ್ಯಗತ್ಯ. ಪೈಪ್ ಲೈನ್ಗಳಿಗೆ ಯಾವುದೇ ಹಾನಿಯಾಗದಂತೆ ರೈತರು ಎಚ್ಚರಿಕೆ ವಹಿಸಿ ಯೋಜನೆಗೆ ಸಹಕರಿಸಬೇಕು ಎಂದಿದ್ದಾರೆ. ಸರ್ವ ರೈತ ಬಾಂಧವರು, ಒಂದು ಖುಷಿ ಸಂಗತಿ ಏನಪ್ಪಾ ಅಂದ್ರ, ನೆನೆಗುದ್ದಿ ಬಿದ್ದಂತ ಕಾರ್ಯ ಇವತ್ತು ಚಾಲನೆಯಲ್ಲಿ ಬಂತು. ಇದು ರೈತರಿಗೆ ಸಂತಸ, ಅತಿಯಾದ ಖುಷಿಯಾದಂತ ವಿಷಯ. ಅದು ಯಾವಪ್ಪ ಅಂದ್ರೆ ನಮ್ಮ ಅಡವಿ ಸಿದ್ದೇಶ್ವರ ಏತ ನೀರಾವರಿ ಯೋಜನೆ. ಈ ಯೋಜನೆ ಸುಮಾರು ವರ್ಷಗಳಿಂದ ನಾವು ನೀವು ಅನ್ಕೋತ ಅಲ್ಲಿವರೆಗೆ ಹಂಗಾಗೋದು ಬಂತದು. ಆದ್ರೆ ಕಾರ್ಯರೂಪಕ್ಕೆ ಬರಾಕ ಕೆಲವರು ಏನೋ ಆ ಅಡೆತಡೆಗಳಿಂದ ಮುಂದೆ ಹಾಕೋತ ಬಂದಿತ್ತು. ಅದಕ್ಕೆ ಮಣ್ಣಿನ ದಿವಸ ಕಠಿಣ ನಿರ್ಧಾರ ನಮ್ಮ ರೈತ ಸಂಘ ಹಾಗೂ ಒಕ್ಕೂಟಗಳು ಸೇರಿಕೊಂಡ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ಮನವರಿಕೆ ಮಾಡಿ, ಇದನ್ನ ನೀವು 7 ದಿವಸ ಒಳಗಾಗಿ ನೀವು ಇದನ್ನ ಕಾರ್ಯರೂಪಕ್ಕೆ ತರಲೇ ಇದ್ದ ಕಾರಣಕ್ಕಾಗಿತ್ತಂದ್ರೆ ಅವತ್ತು ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಗಂಟೆ ಕೊಟ್ಟದಕ್ಕೆ ಅವ್ರು ಒಂದು ಕಾರ್ಯರೂಪಕ್ಕೆ ಬಂದ ನಮ್ಮ ರೈತರನ್ನ ಒಂದು ರಕ್ಷಣೆ ಮಾಡಿದಾರೆ ಅಂದ್ರೂ ಒಂದು ಹರಕತ್ತಿಲ್ಲ. ಅದ್ರ ಜೊತೆಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿಗಳಾಗ್ಲಿ, ಕ್ಷೇತ್ರದ ಶಾಸಕರಾಗ್ಲಿ ಯಾವುದೇ ರೀತಿಯಾಗಿ ಒಂದು ನಿಷ್ಕಲ್ಮಶವಾಗಿ ಒಂದು ನಮಗೂ ಕೂಡ ಸಾಥ್ ಕೊಡ, ಅವ್ರಿಗೂ ಕೂಡ ಒಂದು ಧನ್ಯವಾದಗಳ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ರೈತರು ಇದ್ರ ಏನು ನೀರಾವರಿ ಯೋಜನೆಯನ್ನು ಹಾಕಿದಾರ, ಈ ಹಾಕಿದ್ದಕ್ಕ ರೈತರು ಕೂಡ ಇದು ಒಳ್ಳೆಯ ರೀತಿಯಾಗಿ ಸದುಪಯೋಗ ತಗೋಬೇಕು. ಈ ಆಗಲೇ ನಮ್ಮ ಗಂಗಣ್ಣ ಕಾಕ ಹೇಳಿದ ಪ್ರಕಾರ ರೈತರು ಯಾರು ಚೇಂಬರ್ ಮುರಿಯೋದಾಗ್ಲಿ, ಚೇಂಬರ್ ಬಿಚ್ಚೋದಾಗ್ಲಿ, ಪೈಪ್ ಹೊಡೆಯೋದಾಗ್ಲಿ ಇದನ್ನ ಮಾಡೋದ್ರಿಂದ ರೈತರಿಗೆ ತ್ರಾಸ ಆಗ್ತೈತಿ, ಹೊರತಾಗಿ ಬೇರೆದವ್ರಿಗೆ ಯಾರಿಗೂ ಆಗಂಗಿಲ್ಲ. ಇದನ್ನ ಒಳ್ಳೆಯ ರೀತಿಯಾಗಿ ಸದುಪಯೋಗ ತಗೊಂಡದ್ದಾದ್ರೆ ಎಲ್ಲರಿಗೂ ಪ್ರಗತಿ ಪದ ಹೋಗಾಕ ಅನುಕೂಲ ಆಗ್ತೈತಿ ಅಂತ ಹೇಳಿ ಒಂದು 2 ಮಾತನ್ನ ಮುಗಿಸ್ತೇನೆ. ಜೈ ಜವಾನ್, ಜೈ ಕಿಸಾನ್. ನಮ್ಮ ರೈತ ಸಂಘಟನೆ ಹಿತರಕ್ಷಣಾ ವೇದಿಕೆ ಎಲ್ಲ ಸಂಘಟಕರು ಕೂಡಿ 14ನೇ ತಾರೀಕು ಮನವಿ ಮಾಡಿದ್ವಿ. ನಮ್ಮ ರೈತರಿಗೆ ತೊಂದರೆ ಆಗತೈತಿ, ಇಲ್ಲಿಂದ ನೀರು ಬಿಡಬೇಕು ಅಂತೇಳಿ ಮನವಿ ಮಾಡಿ ಹೋರಾಟ ಮೂಲಕ ಹೋರಾಟ ಮೂಲಕ ನಾವು ಈ ನೀರು ಬಿಡುವಂತ ಪರಿಸ್ಥಿತಿ ಈ ನಮ್ಮ ರೈತರಿಗೆ ಬಂದೈತಿ. ಇನ್ನೂ ಆದ್ರೂ ಇಷ್ಟು ಪ್ರಾಜೆಕ್ಟ್ ರೆಡಿ ಆದ್ರೂ ಕೂಡ ನೀರು ಬಿಡಾಕು ಮಾತ್ರ ನಾವು ಹೋರಾಟ ಮಾಡಬೇಕಾಗಿತ್ತು. ನಮ್ಮ ತಾಲೂಕಿನ ಶಾಸಕರಿಗೆ ನಾಚಿಕೆ ಬರ್ಬೇಕು ನಮ್ಮ ಶಾಸಕರಿಗೆ. ಯಾಕಂದ್ರೆ ತಾಲೂಕಿನ ಬಗ್ಗೆ ಕಾಳಜಿ ಮಾಡುವಂತ ವ್ಯಕ್ತಿನ ನಾವು ಆರಿಸಿ ಯಾಕೆ ತಂದಪ್ಪ ಅಂದ್ರೆ, ಈ ನಮ್ಮ ತಾಲೂಕಿಗೆ ಏನು ಕೊರತೆ ಬೀಳಬಾರ್ದು ಅಂತ ಹೇಳಿ ಒಂದು ವ್ಯಕ್ತಿನ ಆರಿಸಿ ತಂದಿರ್ತೇವು. ಆ ವ್ಯಕ್ತಿ ತಾಲೂಕಿನ ಬಗ್ಗೆ ಕಾಳಜಿ ಮಾಡ್ಬೇಕಾದ್ರೆ ರೈತರ ಬಗ್ಗೆ ಕಾಳಜಿ ಮಾಡ್ಬೇಕಂತ ವಿಷಯ ಅವರಲ್ಲಿ ಇರಬೇಕಾಗಿತ್ತು. ಬರೀ ಓಪನಿಂಗ್ ಮಾಡೋದು, ಇದನ್ನ ಮಾಡೋದು ಅಷ್ಟೇ ಇರಬಾರ್ದು. ರೈತರ ಬಗ್ಗೆ ದಯವಿಟ್ಟು ತಾವು ಕಾಳಜಿ ತಗೋಬೇಕು. ಕಾಳಜಿ ತಗೊಂಡ ನಮ್ಮ ಹುಕ್ಕೇರಿ ತಾಲೂಕಿಗೆ ಏನು ಕೊರತೆ ಐತೆ ಅನ್ನೋದ ತಾವ ಹಳ್ಳಿ ಅಡ್ಡಾಡಿ ಕೇಸಿಂದ ವಿಚಾರ ಮಾಡಿ ನೀವು ರೈತರ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನಾವು ಹೋರಾಟ ಮೂಲಕನ ಬರೀ ನಾವು ನೀರು ಚಾಲು ಮಾಡಬೇಕು, ಹೋರಾಟ ಮೂಲಕನ ಎಲ್ಲ ಪಡ್ಕೋಬೇಕು ಅಂದ್ರೆ ನಿಮ್ಗೆ ಏನು ನಾಚಿಕೆ ಮಾನ ಮರ್ಯಾದೆ ಐತೋ ಇಲ್ಲೋ ನೀವ ತಿಳ್ಕೊಬೇಕಾಗೈತಿ. ಇವತ್ತ ಅಡವಿ ಸಿದ್ದೇಶ್ವರ ಮತ್ತು ನಮ್ಮ ಶಂಕರಲಿಂಗ ನೀರಾವರಿ ಏನೈತಿ, ಇವತ್ತು ನೀರ ಸಂಪೂರ್ಣ ನಮ್ಮ ರೈತರಿಗೆ ಮುಟ್ಟಾತೈತಿ. ರೈತರ ಖುಷಿಯಾಗಿದ್ದಾರ. ಸ್ವಲ್ಪ ಮಳೆನೂ ಕೂಡ ಒಂದಿಟ ಸುಮಾರು ಆಗತೈತಿ. ಆಗ್ಲಿ, ದೇವರ ಒಳ್ಳೇದು ಮಾಡ್ಲಿ. ನಮ್ಮ ರೈತ ಸಂಘಟನೆದವ್ರಿಗೆಲ್ಲರಿಗೂ, ರೈತರಿಗೂ
ಯಾಕಂದ್ರ ಎಲ್ಲಾ ಹೋರಾಟ ಮೂಲಕ ಅವ್ರ ಗೆದ್ದು ಬಂದಾರು. ಇದೇ ತರ ನಮ್ಗ ರೈತರಿಗೆ ಜಯ ಆಗ್ಲಿ ಅಂತ ಹೇಳಿ ಎರಡು ಮಾತು ಎಲ್ಲ ರೈತರಿಗೆ ಅಭಿನಂದನೆಗಳನ್ನ ಹೇಳ್ತಾ, ಈಗ ಎಲ್ಲ ರೈತರಲ್ಲಿ ನಂದೊಂದು ವೈಯಕ್ತಿಕವಾದಂಥ ವಿನಂತಿ ಏನಂತ ಕೇಳಿದ್ರೆ, ತಮ್ಮ ಹೊಲಗೊಳದಾಗ ಪೈಪ್ಗಳು ಬಂದಾವ. ಈಗ ಈ ಸ್ಕೀಮ್ದು ಅದನ್ನ ಹೇಳ್ತಾರೆ, ಈ ಸ್ಕೀಮ್ದು ಪೈಪ್ಗಳೇನು ಬಂದಾವು, ದಯವಿಟ್ಟು ಅವನು ಹೊಡ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಅದರಿಂದ ನಾಳೆ ಎರಡನೇ ಬೆಳಿಗ್ಗೆ ಆಗಲಿ ಪ್ರಥಮ ಬೆಳಿಗ್ಗೆ ದೇವ್ರ ಮಳೆ ಕೊಡತನ ನಡೆದೈತಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅವ ಪೈಪ್ ಮೇಲೆ ನಮ್ಮ ಭವಿಷ್ಯತ್ತು. ಅದಕ್ಕೆ ದಯವಿಟ್ಟು ನಾ ರೈತರಲ್ಲಿ ವಿನಂತಿ ಮಾಡ್ಕೊತಾನು, ಪೈಪ್ಗಳು ಹೊಡ್ಯಾಕೆ ಹೋಗ್ಬೇಡ್ರಿ. ನಿಮ್ಗೆ ಮಧ್ಯಾಹ್ನದ ಕಾಲದಾಗ ಉಪಯೋಗ ಆಗ್ತಾವು. ನೆಕ್ಸ್ಟ್ ಎರಡನೇ ಬೆಳಿಗ್ಗೆ ಬಿಳಿಜೋಳಕ್ಕಾಗಲಿ ಮತ್ತೆ ಅದಕ್ಕಾಗಲಿ ಉಪಯೋಗ ಆಗ್ತಾವು. ದಯವಿಟ್ಟು ತಾವು ಅವ್ನು ಹೊಡಿಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾನು. ಇದು ಅಲ್ಲದೆ ಈಗ 14ನೇ ತಾರೀಕಿಗೆ ನಮ್ಮ ಜಿಯಾವುಲ್ಲಾ ಹಾಗೂ ವಿಶ್ವನಾಯ್ಕ ಹೇಳಿದಂಗ 14ನೇ ತಾರೀಕಿಗೆ ನಾವು ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದು ಸರ್ಕಾರಕ್ಕೆ. ನಾವು 7 ದಿವಸದೊಳಗೆ ಈ ಪ್ರಾಜೆಕ್ಟ್ ಪ್ರಾರಂಭ ಆಗಲಿಲ್ಲಪ್ಪ ಅಂತೇಳಿ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಕಳಿಸಿದ್ವಿ. ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಸಹಿತ ನಾನು ಸಲೀಮಾ ತಮ್ಮನಗೌಡ ಹೋಗಿ ವಿನಂತಿನೂ ಮಾಡ್ಕೊಂಡಿದ್ವಿ. ಆ ಪ್ರಕಾರ ಸನ್ಮಾನ್ಯ ಉಸ್ತುವಾರಿ ಸಚಿವರು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಇಂಜಿನಿಯರ್ಗೆ ಜಾಗದ ಮೇಲೆ ನಿಲ್ಲಿಸಿ ಫೋನ್ ಮಾಡಿ, ಇವತ್ತಿನ ದಿವಸ ನೀವೇನಾಗೈತಿ ಅದನ್ನ ಯಾವುದೇ ಪರಿಸ್ಥಿತಿ ಒಳಗೆ ಇನ್ನೂ ಇದು ಮಳೆ ಪ್ರಾರಂಭ ಇರಲಿಲ್ಲ, ಈ 14ನೇ ತಾರೀಕಿಗೆ ಮಳೆ ಪ್ರಾರಂಭ ಇರಲಿಲ್ಲ. ಆ ದಿವಸ ನಾವು ಹೋಗಿ ವಿನಂತಿ ಮಾಡ್ಕೊಂಡಾಗ ತಗೊಳ್ರಿ ರೈತರಿಗೆ ಅನುಕೂಲ ಆಗುವಂಗ ಏನು ನಿಮ್ಗೆ ಅಡಚಣೆ ಅಂತ ಹೇಳ್ರಿ ಅಥವಾ ಆಫೀಸರ್ಗೆ ಫೋನ್ ಮಾಡಿ ಯಾವುದೇ ಪರಿಸ್ಥಿತಿ ಒಳಗೆ 4 ದಿವಸ ನೀರು ಪ್ರಾರಂಭ ಆಗ್ಬೇಕನ್ನುವಂಥ ಸಂದೇಶ ಅವ್ರು ಕೊಟ್ಟಾಗ ಸತತ ಈಗ ಸಲೀಮಾ ನಾನಾ ತಮ್ಮನ ನಾವು 4 ದಿವಸ ಇಲ್ಲೇ ಇದೇವು ಹೊಳಿ ಮೇಲೆ 2 ತಾಸು ದಿನ ಬಂದು ಇಲ್ಲೇ ನಿಂತೀವಿ. ಆಫೀಸರ್ಸ್ ಆಗಲಿ ಅವ್ರು ಇವ್ರು ಯಾರು ಕಾಂಟ್ರಾಕ್ಟರ್ ಆಗಲಿ ದಿನ ಇಲ್ಲೇ ಇದ್ದುಕೊಂಡ ಈಗ 3 ದಿವಸದಿಂದ ಚೆಕ್ ಮಾಡಿದಾರ್ರಿ. ಚೆಕ್ ಮಾಡಿದಾಗ ಎಲ್ಲ ಕಡೆ ನೀರು ಒಗೆಯುತ್ತಿದ್ದವು. ಇವತ್ತು ನಾವು ರೈತ ಹಿತರಕ್ಷಣಾ ವೇದಿಕೆ ಅವರು ಹಾಗೂ ಭಾರತೀಯ ಕೃಷಿಕ ಸಮಾಜ ರೈತ ಸಂಘದವರು ಕೂಡ್ಕೊಂಡ ಇವತ್ತಿನ ದಿವಸ ನಾವು ಸಹಿತ ಪೂಜಾ ಮಾಡಿದೆವು. ಈ ನೀರನ್ನು ತಾವೆಲ್ಲ ರೈತರ ಮುಖಂಡರು ರೈತರು ತಮ್ಮ ಜಮೀನುಗಳಿಗೆ ಹಾಸ್ಕೊಂಡ ತಮ್ಮ ಜೀವನವನ್ನು ಭವಿಷ್ಯದಲ್ಲಿ ಪಾವನಗೊಳಿಸ್ಕೊಳ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈತ ಹಿತರಕ್ಷಣಾ ವೇದಿಕೆಯ ಕಾರ್ಯ ಶ್ಲಾಘನೀಯವಾದದ್ದು. ಈ ಒಂದು ಸಂತೋಷ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಕೇಳಿದ್ರೆ, ನಮ್ಮ ರೈತ ಹಿತರಕ್ಷಣಾ ವೇದಿಕೆ ಈಗ 10 ವರ್ಷಗಳ ಹಿಂದೆ ಕಾರ್ಯನಿರ್ವಹಿಸಿದೆ. ಆ ನಿರ್ವಹಿಸಿರ್ತಕ್ಕಂಥ ಕಾರ್ಯ ಅರ್ಥಪ್ಪ ಅಂತ ಕೇಳಿದ್ರೆ, ಹುಕ್ಕೇರಿ ನಗರಕ್ಕಾಗಲಿ ಹುಕ್ಕೇರಿ ಸುತ್ತಮುತ್ತಲಿನ ಹಳ್ಳಿಗಳಿಗಾಗಲಿ ನೀರಾವರಿ ಸೌಲಭ್ಯ ಸಿಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಊರಿನ ಜನರಲ್ಲಿ ಆಗಿತ್ತು. ಆದ್ರೆ ಅದನ್ನು ಸುಳ್ಳು ಮಾಡಿ ಇದೇ ರೈತ ಹಿತರಕ್ಷಣಾ ವೇದಿಕೆ ಹೋರಾಟ ಮಾಡಿ ಸತತ 3 ವರ್ಷಗಳ ಕಾಲ 4 ವರ್ಷಗಳ ಕಾಲ ಹೋರಾಟ ಮಾಡಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಿ ಹುಕ್ಕೇರಿ ಬಂದ್ ಮಾಡಿ ಹುಕ್ಕೇರಿಯ ಈ 2 ಶಂಕರ್ಲಿಂಗ ಮತ್ತು ಅಡವಿ ಸಿದ್ದೇಶ್ವರ ನೀರಾವರಿ ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಇದು ಅಲ್ಲದೆ ಈ ಒಂದು ರೈತ ಹಿತರಕ್ಷಣಾ ವೇದಿಕೆ ಈ ಒಂದು 2 ಯೋಜನೆಗಳನ್ನು ಕೈಗೆತ್ತಿಕೊಂಡು ಮಾನ್ಯ ಅನೇಕ ಶಾಸಕರು ಅಥವಾ ಅನೇಕರ ಜೊತೆ ನಾವು ಹೋಗಿದ್ವಿ. ಆದ್ರೆ ಕೆಲವೊಂದು ಜನ ನಮಗೆ ಸಹಕಾರ ಮಾಡಲಿಲ್ಲ ಅಂದ್ರೂ ಅಡ್ಡಿ ಇಲ್ಲ, ನಾವೇನು ಕೈ ಬಿಡಲಿಲ್ಲ. ಯಾರು ಸಹಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡ ನಾವೇನು ಕೈ ಬಿಡಲಿಲ್ಲ. ನಾವು ಸತತವಾಗಿ ಬೆನ್ನು ಎತ್ತಿದ್ವಿ. ಇದಕ್ಕೆ ನಮಗೆ ಬೆನ್ನೆಲುಬಾಗಿ ಯಾರು ನಿಂತ್ರಪ್ಪ ಅಂತ ಕೇಳಿದ್ರೆ, ಇವತ್ತಿನ ದಿವಸ ನಾವು ಅವ್ರು ನೆನೆಸ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ನಮ್ಮ ಮುಂದೆ ಇಲ್ಲ. ಅವರ ನಾವು ಬೇರೆ ಬೇರೆ ಆಗಿರ್ಬೋದು. ಆದ್ರೆ ಸನ್ಮಾನ್ಯ ಎ.ಬಿ. ಪಾಟೀಲ್ ಇವತ್ತಿನ ದಿವಸ ನಮಗೆ ಬೆಂಗಾವಲಾಗಿ ಕಾರ್ಯನಿರ್ವಹಿಸಿ ಮಾಡೋದಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ನಮಗೆ ಲೆಟರ್ ಕೊಟ್ಟು ನಿಮ್ಮ ಕಾರ್ಯ ಯಶಸ್ವಿಯಾಗಲು ನನ್ನಿಂದ ಏನು ಸಹಕಾರ ಬೇಕು ಅದನ್ನೆಲ್ಲ ಕೊಡ್ತೇನೆ ಅನ್ನುವಂಥ ಮತ್ತೊಂದು ಸಹಿತ ಅವರು ಸಹಿತ ನಮಗೆ ಹೇಳಿದರು. ಅದು ಅಲ್ಲದೆ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ನೀರಾವರಿ ಸಚಿವರಿದ್ದಾಗ ಅವರು ಸಹಿತ ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಇದು ಅಲ್ಲದ ಎಂ.ಪಿ. ಪಾಟೀಲ್ ಇವತ್ತಿನ ಬರೆಯಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ನಮ್ಮ ಜಿಲ್ಲಾದವರು ಆಗದೇ ಇರಬಹುದು. ಅವರ ಕರ್ನಾಟಕ ಸರ್ಕಾರದ ಬೃಹತ್ ನೀರಾವರಿ ಮಂತ್ರಿ ಆಗಿದ್ದಾಗ ಈ ಯೋಜನೆಗಳನ್ನು ಸಂಪೂರ್ಣವಾಗಿ ನಮಗೆ ಕೊಡಲು ಅವರೇ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತಿನ ದಿವಸ ನಮಗೆ ಸಂತೋಷ ಆಗ್ಬೇಕಲ್ಲ, ನಮ್ಮ ಈ 2 ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಇವತ್ತಿನ ದಿವಸ ಹುಕ್ಕೇರಿ ನಗರದ ಜನತೆಗೆ ಜಮೀನುಗಳಿಗೆ ನೀರು ಹಾಕ್ತಕ್ಕಂಥ ಒಂದು ಸಂಪೂರ್ಣವಾದ ಯಶಸ್ವಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅದಕ್ಕೆ ನಿನ್ನೆ ಯಾರ್ಯಾರು ಪೂಜೆ ಮಾಡಿರ್ತಾರೆ ಕೇಳಿದಿನ. ಆದ್ರೆ ಈ ಒಂದು ರೈತ ಹಿತರಕ್ಷಣಾ ವೇದಿಕೆಯ ಒಂದು ಕೂಸಿದ ಈ ಕೂಸನ್ನ ಯಾರಾದ್ರೂ ಅಡ್ಸಿದ್ರೆ ನಾವೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಇದು ನಮ್ಮಿಂದ ಜನವಾಗಿರ್ತಕ್ಕಂಥ ಕೂಸಂತೆ ನಾ ಹೇಳಕ್ ಇಷ್ಟಪಡ್ತೇನೆ. ಅದಕ್ಕೆ ಈ ನಮ್ಮ ಕೂಸನ್ನ ಯಾರೇ ಪೂಜೆ ಮಾಡ್ಬೋದು, ಯಾರೇ ಎತ್ಕೊಂಡು ಹೋಗ್ಬೋದು, ಅವ್ರ ಅಂಗಳಾಗ ಆಡ್ತಿರ್ಬೋದು, ಅವ್ರು ಎತ್ಕೊಂಡು ಹೋಗ್ಬೋದು. ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಕೊನೆ ಕಾಲದೊಳಗೆ ಬಂದು ಪೂಜಾರಿ ಮಾಡಿದ್ರಲ್ಲ, ಇದು ಭಾಳ ಸಮಾಧಾನ ಪಡ್ಕೊಂಡ ಅವ್ರಿಗಿನ ನಮ್ಮ ರೈತರ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೇನೆ. ರೈತ ಹಿತರಕ್ಷಣಾ ವೇದಿಕೆಗೆ
ಈ ಏತ ನೀರಾವರಿ ನಮ್ಮ ಹುಕ್ಕೇರಿಯ ಎಲ್ಲ ಜನರು ನಮ್ಮ ಕರೆಗೆ ಹೋಗ್ಕೊಟ್ಟು ಎಲ್ಲರೂ ಬಂದು ಸಹಕರಿಸಿ ಹುಕ್ಕೇರಿ ಬಂದ್ ಮಾಡಿ ಈ ಉದ್ದೇಶದಿಂದ ನಮಗೆ ಬೆನ್ನು ಹತ್ತಿದವರಂದ್ರೆ ಗವಿ ಪಾಟೀಲ್ರು ಹಾಗೂ ನಮ್ಮ MB ಪಾಟೀಲ್ರು ಇದಕ್ಕೆ ಭಾಳ ಸಹಕಾರ ಮಾಡಿದವರು. ಆಮೇಲೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಅನುಮೋದನೆ ಕೊಟ್ಟು ಅವರು ನಮ್ಗೆ ಹೆಲ್ಪ್ ಮಾಡಿದರು. ಇವತ್ತಿನ ದಿವಸ ಯಾಕೆ ಹೆಮ್ಮೆ ವಿಷಯ ಅಂದ್ರೆ ನಾವು ಇಲ್ಲಿ ಹೇಳ್ಬೇಕಂದ್ರೆ ನಾವು ಸುಳ್ಳು ಏನು ಹೇಳಂಗಿಲ್ಲ, ಕರೆ ಹೇಳ್ತೇವೆ. ಯಾಕೆ ಕರೆ ಹೇಳ್ತೇವೆ ಅಂದ್ರೆ ನಾವು ಹೋರಾಡಿದೆವು. ಈಗ 10-15 ಸಲ ಬೆಂಗಳೂರದಾಗ ಮಾಡ್ಕೊಂಡೆವು. ಆಮೇಲೆ ಬೆಳಗಾವದಾಗ 20-20 ಸಲ ಹೋಗಿ ನಮ್ಮ ಹುಕ್ಕೇರಿ ರೈತರಿಗೆ ನೀರಾವರಿ ಇಲ್ಲ, 8,000 ಎಕರೆ ಜಮೀನು ಐತಿ. ಅದಕ್ಕೆ ನಮ್ಮ ಹುಕ್ಕೇರಿ ಅವರೆಲ್ಲರೂ ನಮ್ಮ ಬಲಿಷ್ಠ ಆಗಲಿ, ನಮ್ಮ ಹುಕ್ಕೇರಿ ಜನ ಎಲ್ಲ ನೀರಾವರಿ ಆಗಲಿ ಅಂತೇಳಿ ಅಡವಿ ಸಿದ್ದೇಶ್ವರರು ಬೇಡಿಕೊಂಡು ಈ ನಮ್ಮ ರೈತ ರಕ್ಷಣಾ ವೇದಿಕೆ ಅಂದ್ರೆ ಎಲ್ಲ ಮುಖಂಡರು ಬಂದರು. ಆಮೇಲೆ ಇರ್ಷಾದ್ ಮಕ್ಕಾಸಿ ಆಯ್ತು, ನಮ್ಮ ಸಲೀಂ ಕಳಾರ್ ಅಂತ, ಆಮೇಲೆ ನಮ್ಮ ಜೋಶಿ ವಕೀಲರ, ಆಮೇಲೆ ನಮ್ಮ ಎಲ್ಲ ನಮ್ಮ ಇವರು ಅವರೇ ನಮಗೆಲ್ಲ ನಾಗಪ್ಪ, ಹಾಲಪ್ಪ, ವಿಜಯ ರೌದಿ ಇಂಥವ್ರು ಎಲ್ಲ ಮುಖಂಡರು ನಮಗೆ ಭಾಳ ಹೆಲ್ಪ್ ಮಾಡಿ ಇವತ್ತು ಈ ನೀರಾವರಿ ಪ್ರಾಜೆಕ್ಟ್ ಸಕ್ಸಸ್ ಆಗೈತಿ. ಈ ನೀರಾವರಿ ಸಕ್ಸಸ್ ಆಗೈತಿ ನಮ್ಮ ಹುಕ್ಕೇರಿ ಊರಿಗೆ ನೀರಾವರಿ ನಮ್ಮ ಊರು ಮಂದಿಲ್ಲ ನಮಗೆ ಚಲೋ ಆಗಲಿಕ್ಕೆ ನಾವು ಅಡವಿ ಸಿದ್ದೇಶ್ವರರು ಬೇಡ್ಕೊಂಡ. ಮತ್ತು ಈಗ ಇವತ್ತಿಗೆ ಮತ್ತೆ ನಮ್ಮ ಹೊಲ ಕೈ ತೋರ್ಸಕ ನಮ್ಮ ಹಸಿರು ಸೇನೆ ಕೃಷಿಕ ಸಮಾಜದವರು, ಹುಲ್ಲು ವಿದ್ಯಾರ್ಥಿ ಸಂಘ ಇವರೆಲ್ಲರೂ ಕೈ ಜೋಡಿಸಿದವರು. ಇವತ್ತಿಗೆ ಮತ್ತೆ ನಮ್ಮ ಬಲ ಹೆಚ್ಚು ಬಂದೈತಿ. ಇಂಥ ಮತ್ತೆ ನಾವು ಪ್ರೊಜೆಕ್ಟ್ ಮಾಡಬಹುದು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಯಾರ್ಯಾರು ಈ ಕೆಲಸ ಬಂದಾಗ ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ನಾನು ಯಾರು ಮಾತು ಹೋಗ್ತೇನೆ. ಜೈ ಜವಾನ್ ಜೈ ಕಿಸಾನ್. ಎಲ್ಲ ಹುಕ್ಕೇರಿ ನಗರ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೈತ ಬಾಂಧವರಲ್ಲಿ ನಮಸ್ಕರಿಸುತ್ತಾ, ಇವತ್ತು ರೈತ ಹುತಾತ್ಮ ದಿವಸ. ಅಂಥದ್ರಲ್ಲಿ ಅವರೆಲ್ಲರೂ ನೆನಪಿಸ್ತಾ ಹೋರಾಟದಿಂದ ಎಲ್ಲರೂ ಸರ್ಕಾರದಿಂದ ಎಲ್ಲ ಏಕ ನೀರಾವರಿ ಸಕ್ಸಸ್ ಆಗ್ತಾ ಇದೆ. ಒಂದು ಬಹಳ ಹೆಮ್ಮೆ ವಿಷಯ. ಹುಕ್ಕೇರಿ ನಗರ 1,000 ಎಕರೆ ನೀರಾವರಿ ಆಗಿರುವುದಿಲ್ಲ. ಈ ಎಲ್ಲರ ರೈತರ ಪರಿಶ್ರಮ ಫಲವಾಗಿ ಒಂದು ಯೋಜನೆ ಆಗ್ತಾ ಇದೆ. ಭವಿಷ್ಯಕ್ಕೆ ನಾಟ್ಯ ಎಲ್ಲರಿಗೂ ಸರ್ವರಿಗೂ ನಾನು ಅಭಿನಂದನೆಗಳನ್ನು ಇದೇ ರೀತಿ ರೈತ ಸಂಘದ ಎಲ್ಲ ಸದಸ್ಯರು, ರೈತರು ಹಾಗೂ ಹುಕ್ಕೇರಿ ನಗರ ಒಗ್ಗಟ್ಟಾಗಿದ್ದರೆ ನಮ್ಮ ಪ್ರತಿಯೊಂದು ಸಮಸ್ಯೆ ಪರಿಹಾರ ಹುಡುಕೊಳ್ಳಲು ಸಾಧ್ಯ. ಇದೇ ಒಂದು ಉದಾಹರಣೆ ಅಂತ ಇನ್ನು ಕಾರ್ಯಕ್ರಮದಲ್ಲಿ ಜಿಯಾವುಲ್ಲಾ ವಂಟಮೂರಿ, ಸುಭಾಷ್ ನಾಯ್ಕ, ರಾಜು ಮುಚ್ಚಂಡಿ, ಸಲೀಂ ಕಳಾವಂತ, ಬಸಗೌಡ ಪಾಟೀಲ್, ಪ್ರಭಾಕರ್ ಸೂರ್ಯವಂಶಿ, ಅಪ್ಪ ಸಾಹೇಬ್ ನಾಯ್ಕ, ನಾಗಪ್ಪ ಹುಲ್ಲುಳಿಹಟ್ಟಿ, ಬಸವರಾಜ್ ಪಾಟೀಲ್, ಪಾರವಾಲಟ್ಟಿ, ವಿಶ್ವನಾಥ್ ನಾಯ್ಕ, ಇರ್ಷಾದ್ ಮೊಕಾಶಿ, ಹಾಲಪ್ಪ, ಮಹಾರುದ್ರ ಮರೆನ್ನವರ, ಮಾರುತಿ ಪವಾರ್ ಸೇರಿ ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.